ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ಭೈರವಿ ದೇವಿ ನಿಮ್ಮೆಲ್ಲರ ಜೀವನಕ್ಕೆ ಬೆಳಕು ಕೊಡಲಿ, ದಾರಿಗಳನ್ನು ತೋರಿಸ್ಲಿ, ನಿಮ್ಮದು ಕಷ್ಟಗಳಿಗೆ ಸುಖಗಳಿಗೆ ಎಲ್ಲದಕ್ಕೂ. ಓಕೆ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ತಿದ್ದೀರಿ ಪಿಕಪ್ ಪಾಯಿಲ್ ಇದೆ. ಅಂದರೆ ಪಾಯಿಲ್ ಅಂದರೆ ಒಂದು ಪೂರ ಒಂದು ಗಡ್ಡಿ ಇಟ್ಟೆ ಹಂಗೆ. ಓಕೆ, ಪಿಕಪ್ ಪಾಯಿಲ್ ಇದೆ. ಆಮೇಲೆ ಟಾಪಿಕ್ ಹೇಳ್ತೀನಿ. ಸೊ ಇದು ಪಾಯಿಲ್ ನಂಬರ್ 1, ಇದು ಪಾಯಿಲ್ ನಂಬರ್ 2. ಏನಾದರೂ ಅಬ್ಸರ್ವ್ ಮಾಡಿದ್ರೆ ನೋಡ್ರಿ, ನನಗೆ ಕಮೆಂಟ್ ಒಳಗೆ ಬರೀರಿ. ಇಲ್ಲೊಂದು ಏನೋ ಒಂದು ಅಂದರೆ ಏನು 2 ಕಾರ್ಡ್ ತೆಗ್ದನಲ್ಲ ನಾನು ಇದ್ರ ನಿಮಗೆ ಸೆಲೆಕ್ಟ್ ಮಾಡೋಕ್ಕಂತ ಏನೋ ಒಂದು ಕಾಮನ್ ಫ್ಯಾಕ್ಟರ್ ಬಂದೈತಿ. ನಿಮ್ಗೆ ಏನೋ ಒಂದು ಹೇಳೋಕೆ ಟ್ರೈ ಮಾಡ್ತೈತಿ. ಯಾರ್ಯಾರು ಅಬ್ಸರ್ವ್ ಮಾಡಿರಿ ಕಮೆಂಟ್ಸ್ ಒಳಗೆ ಬರೀರಿ, ನಾ ಹೇಳ್ತೇನೆ ಆಮೇಲೆ. ಸೊ ಇವತ್ತಿನ ರೀಡಿಂಗ್ ಏನಂತಂದ್ರೆ, ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಇಂದು ಅಂದು ಮುಂದು. ಓಕೆ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರು ಅದನ್ನು ತೆಗಿತೀನಿ ಇಲ್ಲಿ. ಸೊ ನಿಮಗೊಂದು ಕ್ಲಾರಿಟಿ ಸಿಗ್ತೈತಿ. ಸೊ ಇವತ್ತು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದಾರೆ ಗೊತ್ತಾಗ್ತೈತಿ. ಸೊ ನಮ್ಮ ವ್ಯಕ್ತಿ ಬಗ್ಗೆ ಹೇಳ್ತಿದಾರೆ ಅಥವಾ ನಿಮಗೆ ರೆಸನೇಟ್ ಆತ ಅಂದ್ರೆ, ಸೊ ಮುಂದೆ ಏನು ಮಾಡ್ತಾರೆ ಅನ್ನೋದು ನಿಮಗೆ ರೆಸನೇಟ್ ಆಗ್ತೈತಿ. ಓಕೆ, ಸೊ ಅದಕ್ಕೆ ಹಿಂದೆ ಏನು ಮಾಡ್ತಿದ್ರು ಇವತ್ತೇನು ಮಾಡ್ತಿದ್ರು ತೆಗಿಯೋದು ನಿಮಗೆ ಕನೆಕ್ಟ್ ಆಗೋಕ್ಕಾಗಿ. ಓಕೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕನ್ ಟಾರಸ್ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತೈತಿ ಅದನ್ನಷ್ಟ ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ಇಂಪೋಸ್ ಮಾಡ್ಕೋಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸನ್ನು ನೋಡಿರಿ. ರಿಟರ್ನ್ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಮತ್ತು ಫಸ್ಟ್ ಟೈಮ್ ಯಾರು ನನ್ನ ವೀಡಿಯೋಸ್ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡಿರಿ ಅಂತ ಅನ್ಕೊತೀನಿ. ಸೊ ಲೆಟ್ ಅಸ್ ಸ್ಟಾರ್ಟಿಂಗ್ ವಿತ್ ಗ್ರೀನ್ ಏಂಜಲ್. ಕಾಮನ್ ಆಗಿ ಏನೈತೆ ಅಂತ ನೋಡಿದರೆ, ಸೊ ಇದನ್ನು ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಇದನ್ನು ಆಮೇಲೆ ಓಪನ್ ಮಾಡ್ತೇನೆ. ಸೊ ಇಲ್ಲಿ 66 ನಂಬರ್ ಬಂದೈತೆ ನಿಮಗೆ. ನಂಬರ್ 66, 12 ಅಥವಾ 3. ಇದು ನಿಮ್ಮ ಜೀವನದೊಳಗೆ ಏನಾದರೂ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿರ್ತೈತಿ. ಇದನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ, ನೀವು ಜೀವನದಾಗ ಎಲ್ಲನೂ ಪಾಸಿಟಿವ್ ಆಗೇ ನೋಡ್ತೀರಿ. ನಿಮ್ಗೆ ಯಾರಾದರೂ ಒಂದು ತಪ್ಪು ಮಾಡಿದ್ರು, ನಿಮ್ಮ ಜೊತೆಗೆ ಯಾರಾದರೂ ಒಂದು ಮನಸ್ಸು ನೋಯಿಸಿದ್ರು, ನಿಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡಿದ್ರು, ನಿಮ್ಗೆ ಇನ್ಸಲ್ಟ್ ಅದ್ರ ಏನೇ ಮಾಡಿದ್ರು ನೀವು ಅದನ್ನು ಒಳ್ಳೇದೇ ನೋಡ್ತೀರಿ. ಅದ್ರೊಳಗೆ ಒಂದು ಒಳ್ಳೇದೇ ಹುಡುಕ್ತೀರಿ. ಅಂಥ ಮನಸ್ಥಿತಿ ಇರೋರಂಥ ನೀವು ಯಾವಾಗಲೂ ಖುಷಿಯಾಗಿರ್ತೀರ ಅನಿಸೋದು. ನೀವು ಖುಷಿಯಾಗಿರೋಂಥ ವ್ಯಕ್ತಿ. ಎಲ್ಲ ಖುಷಿಯಾಗಿರೋದಕ್ಕೂ ನಮ್ಮ ಕಡೆ ಎಷ್ಟು ದುಡ್ಡು ಐತೆ ಅನ್ನೋದಕ್ಕೆ ಭಾಳ ವ್ಯತ್ಯಾಸ ಐತಿ. ಸೊ ಏನೇ ಕಷ್ಟ ಇರಲಿ ಸುಖ ಇರಲಿ ಏನೇ ಇರಲಿ ಖುಷಿಯಾಗಿರೋಕ್ಕೆ ನೀವು ಇಷ್ಟಪಡ್ತೀರಿ. ಓಕೆ, ಸೊ ನೀವು ಇದು ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಅವರಿಗಾಗಿದೆ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಹಿಂದೇನು ಯೋಚನೆ ಮಾಡ್ತಿದ್ರು, ಇವತ್ತೇನು ಯೋಚನೆ ಮಾಡ್ತಾರೆ, ಸೊ ಮುಂದೇನು ಯೋಚನೆ ಮಾಡ್ತಾರೆ. ನನ್ನ ವ್ಯೂವರ್ಸ್ ಯಾರನ್ನ ಬ್ಯೂಟಿ ಸೆಲೆಕ್ಟ್ ಮಾಡ್ಕೊಂಡಿರಿ. ಅವ್ರ ವ್ಯಕ್ತಿ ಅವ್ರ ಬಗ್ಗೆ ಹಿಂದೆ ಇವತ್ತು ಮತ್ತು ಮುಂದೆ ಏನು ಯೋಚನೆ ಮಾಡ್ತಾರೆ ಪ್ಲೀಸ್ ತಿಳಿಸ್ಕೊಡ್ರಿ. 2 ಆಫ್ ಸೋರ್ಡ್ಸ್, 10 ಆಫ್ ಸೋರ್ಡ್ಸ್ ಇನ್ ರಿವರ್ಸ್, 6 ಆಫ್ ಪೆಂಟಿಕಲ್ಸ್. ಕ್ಲಾರಿಫೈ ಮಾಡಿಬಿಡ್ತಾನೆ ಒಂದ್ಸಲ. ಕ್ಲಾರಿಫೈ 2 ಆಫ್ ಸೋರ್ಡ್ಸ್, ಕ್ಲಾರಿಫೈ 10 ಆಫ್ ಸೋರ್ಡ್ಸ್, ಕ್ಲಾರಿಫೈ 6 ಆಫ್ ಸೋರ್ಡ್ಸ್. ಸೊ ಬಾಟಮ್ ಆಫ್ ದ ಡೆಕ್ ನೈಟ್ ಆಫ್ ವಾಂಡ್ಸ್. ಸೊ ಇದನ್ನು ಬ್ಯೂಟಿ ಅಥವಾ ಗ್ರೀನ್ ಕಲರ್ 66 ನಂಬರ್ ಅಥವಾ ಒಂದು ಹೆಣ್ಮಗಳು ಒಂದು ಫೆದರ್ ಮೇಲೆ ಮಲ್ಕೊಂಡಿರೋಂಥದ್ದು ಒಂದು ಚಿತ್ರ ಯಾರು ಆರಿಸ್ಕೊಂಡಿರಿ ನೀವು. ನಿಮ್ಮ ವ್ಯಕ್ತಿ ಮೋಸ್ಟ್ಲಿ ನಿಮ್ಮ ಜೊತೆಗೆ ನಿಮ್ಮ ಈ ರಿಲೇಷನ್ಶಿಪ್ ಒಳಗೆ ಮುಂದೆ ತೊಗೊಂಡು ಹೋಗೋಕೆ ಅಥವಾ ಈಗ ನಿಮ್ಮ ಜೊತೆಗೆ ಕಮ್ಯುನಿಕೇಷನ್ ನಿಮ್ದು ಏನು ಬಾಂಡಿಂಗ್ ಇತ್ತಿಲ್ಲ ಅದು ಒಂದು ಸ್ವಲ್ಪ ನಿಂತಿರಬಹುದು. ಅವ್ರ ಕಡೆಯಿಂದ ನಿಮ್ಗೆ ಈ ರಿಲೇಷನ್ಶಿಪ್ ಒಳಗೆ ಏನೂ ಎನರ್ಜಿ ಬರೋಕತ್ತಿಲ್ಲ, ಅವ್ರು ಏನೂ ಸ್ಟೆಪ್ ತೊಗೊಳಕತ್ತಿಲ್ಲ. ಈ ರಿಲೇಷನ್ಶಿಪ್ ಉಳಿಸ್ಕೋಬೇಕಂದ್ರೆ ನೀವೇ ಕಷ್ಟಪಡ್ತಿದ್ದೀರಿ ಅಂತ ಅನ್ನಿಸ್ತಾ ಇದ್ದಿಲ್ಲ.
ಸೊ ಮೊದಲು ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಿದ್ರು ಅಂತಂದ್ರೆ, ನಿಮ್ಮ ಬಗ್ಗೆ ಏನು ಈ ರಿಲೇಷನ್ಶಿಪ್ ಒಳಗೆ ವಿಚಾರ ಮಾಡ್ತಿದ್ರು ಅಂದ್ರೆ, ನೀವು ಓಪನ್ ಅಪ್ ಆಗಿ ಎಲ್ಲನೂ ಹೇಳಲ್ಲ, ಮನಸ್ಸೊಳಗೆ ಏನೋ ಕೊರಗ್ತೀರಿ, ನಿಮ್ಮೊಳಗೆ ನೀವು ಇರ್ತೀರಿ, ಬುದ್ಧಿವಂತರದಿರಿ, ಜೀವನನ ಅರ್ಥ ಮಾಡ್ಕೊಂಡಿರಿ, ವಯಸ್ಸಿಗೆ ಮೀರಿದಂತಹ ನಿಮ್ಮ ಹತ್ರ ಒಂದು ತಿಳುವಳಿಕೆ ಜಾಸ್ತಿ ಐತಿ, ಬಟ್ ಸೈಲೆಂಟ್ ಪರ್ಸನ್. ಮೊದಲು ನಿಮ್ಮ ಬಗ್ಗೆ ಅವ್ರು ಅನ್ಕೊತಿದ್ದಿದ್ದು. ಮೆಚ್ಯೂರಿಟಿ ಲೆವೆಲ್ ನಿಮಗೆ ಚೆನ್ನಾಗೈತಿ. ನಿಮ್ಮೊಳಗೆ ನೀವು ಇರೋಕ್ಕೆ ಇಷ್ಟಪಡ್ತೀರಿ. ಭಾಳ ಹೊರಗೆ ಎಲ್ಲರ ಜೊತೆಗೆ ಹೋದೆ, ಪಾರ್ಟಿ ಮಾಡಿದೆ, ಸೋಷಲೈಸ್ ಆದೆ ಅಂಥದ್ದು ನಿಮಗೆಲ್ಲ ಇಷ್ಟ ಆಗಲ್ಲ. ನಿಮ್ಮೊಳಗೆ ನೀವು ಅದೀರಿ ಅಂತ ಅವರಿಗೆ ಅನ್ನಿಸ್ತಿತ್ತು. ನಿಮ್ದು ಏನಾದರೂ ಒಂದು ಒಪಿನಿಯನ್ ಇತ್ತು, ನಿಮಗೆ ಏನು ಅನ್ನಿಸ್ತಲ್ಲ ಅದು ಕರೆಕ್ಟ್. ರಿಸ್ಕ್ ತೊಗೊಳಕ್ಕೆ ನೀವು ತಯಾರಿಲ್ಲ. ರಿಸ್ಕ್ ತೊಗೊಳಕ್ಕಿಂತ ಸೆನ್ಸ್ ಏನೋ ಇಲ್ಲೊಂದು ಹೋಗಿ ಬರೋಣ ಬಂದರೆ ಬೇಡ 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 ಇಲ್ಲೇ ಚೆನ್ನಾಗೈತೆ, ಹಿಂಗೆ ಸಣ್ಣ ಸಣ್ಣ ವಿಷಯಗಳೇ ಆಗಿರ್ಲವು. ನಿಮ್ದಾದ ಒಂದು ಬೌಂಡ್ರೀಸ್ ಹಾಕ್ಕೊಂಡಿರ್ತಿರಲ್ಲ, ಆ ಬೌಂಡ್ರಿ ಬಿಟ್ಟು ನೀವು ಹೋಗೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡೋ ಅಂಥ ವ್ಯಕ್ತಿ ಅಂತ ನಿಮ್ಮ ಬಗ್ಗೆ ವಿಚಾರ ಮಾಡ್ತಿದ್ರು ಅವರು. ಸ್ವಲ್ಪ ಮನಸ್ಸಿಗೆ ನೋವು ಮಾಡ್ಕೊಂಡಿರಿ, ಬೇಜಾರೊಳಗಿದ್ರಿ, ಕಷ್ಟನೂ ಪಟ್ಟಿದ್ರಿ ಅಂತ ಅವರಿಗೆ ಅನ್ನಿಸ್ತಿತ್ತು ನಿಮ್ಮ ಬಗ್ಗೆ. ಹಂಗಂದ್ರೆ ನೀವು ಕೆಟ್ಟರು ಒಳ್ಳೇದು ಅಲ್ಲ, ಭಾಳ ಬುದ್ಧಿವಂತರು, ಒಳ್ಳೆ ವ್ಯಕ್ತಿನೇ ನೀವು, ತಿಳುವಳಿಕೆ ಇರೋರಂತಾರೆ. ಓಕೆ, ನೀವು ಅವ್ರ ಜೀವನಕ್ಕೆ ಹೋಗಿದ ಮೇಲೆ ಅವ್ರಿಗೆ ಭಾಳ ಒಳ್ಳೇದಾಗಿರ್ಬೇಕು. ಅವರಿಗೆ ನೀವು ಭಾಳನ ಹೆಲ್ಪ್ ಮಾಡಿರ್ಬೇಕಂದ್ರೆ ದುಡ್ಡು ಕೊಡಬೇಕಲ್ಲ. ನಿಮ್ಮದೊಂದು ಅಡ್ವೈಸ್, ನಿಮ್ಮ ಮಾತು, ನಿಮ್ಮ ಜಾಣ್ಮೆ ಅವರಿಗೆ ಜೀವನದೊಳಗೆ ಮುಂದೆ ಹೋಗೋಕ್ಕೆ, ಕೆಲವೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ ಅವರಿಗೆ ಭಾಳ ಹೆಲ್ಪ್ ಆಗೈತಿ. ಈಗ ನಿಮ್ಮ ಬಗ್ಗೆ ಅವ್ರು ಅನ್ಕೊತಾರ, ಅವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ನೀವು ಅವ್ರ ಆಫರ್ನ ಅಥವಾ ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ನೀವು ತಯಾರಿಲ್ಲ ಅಂತ ಅವ್ರಿಗೆ ಅನ್ನಿಸುತ್ತೆ. ಈ ರಿಲೇಷನ್ಶಿಪ್ ಒಂಥರ ಸ್ಟಕ್ ಆಗಿಬಿಡ್ತಾನ ಅಂತ ಅವರಿಗೆ ಅನ್ನಿಸ್ತಾ ಐತಿ. ಈಗ ಸದ್ಯ ಪರಿಸ್ಥಿತಿ ಒಳಗಿದೆ, ಇದನ್ನು ಇಲ್ಲೇ ಎಂಡ್ ಮಾಡಬಹುದಾ ಅಥವಾ ಎಂಡ್ ಆಗಿಬಿಡ್ತದ ಈ ರಿಲೇಷನ್ಶಿಪ್ ಅಂತಲೂ ಅವರಿಗೆ ಅನ್ನಿಸ್ತಾ ಐತಿ. ನೀವು ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ನೋಡ್ತಿದ್ದೀರಲ್ಲ, ಇದನ್ನು ನೋಡ್ರಿ. ಹಂಗೆ ಯಾರ್ಯಾರ್ದು ರಿಲೇಷನ್ಶಿಪ್ ಒಳಗೆ ಆ ರೀತಿ ಬಂದೈತಿ. ಅವ್ರು ಎಷ್ಟೇ ನಿಮ್ಮ ಕಡೆ ಕಾಳಜಿ ತೋರಿಸಿದ್ರು, ಎಷ್ಟೇ ಅದನ್ನು ಪ್ರೀತಿ ತೋರಿಸಿದ್ರು, ಒಂದು ಕನ್ಸರ್ನ್ ಅಂತ ನಿಮ್ಮ ಕಡೆ ತೋರಿಸಿದ್ರು, ನೀವು ಅದನ್ನು ತೊಗೊಳಕ್ಕೆ ನೀವು ರೆಡಿ ಇಲ್ಲ. ಯಾಕಂದ್ರೆ ನಿಮಗೆ ನಿಮ್ಮದಾದ ಒಂದು ಭಯಗಳದಾವು, ನಿಮ್ಮದಾದಂಥ ಒಂದು ಕೆಲವೊಂದು ಅನುಭವ ಆಗ್ಬಿಟ್ಟಿರ್ತಾವಲ್ಲ ಜೀವನದ ಕೆಟ್ಟ ಘಟನೆಗಳು, ಅದರಿಂದ ನೀವು ಹೊರಗೆ ಬರೋಕ್ಕೆ ತಯಾರಿಲ್ಲ. ಸೊ ಹಾಗಾಗಿ ವ್ಯಕ್ತಿ ಜೊತೆಗೆ ನೀವು ಎಮೋಷ್ನಲ್ ಬಾಂಡಿಂಗ್ ಅಂತ ಏನು ಬಂದಾಗ, ನಿಮಗೆ ಎಮೋಷ್ನಲ್ ಬಾಂಡಿಂಗ್ ಅಟ್ಯಾಚ್ ಆಗೋಕ್ಕೆ ಸ್ವಲ್ಪ ನಿಮಗೆ ಭಯ ಐತೆ. ಸೊ ನೀವು ಓಪನ್ ಅಪ್ ಆಗಂಗೆ ಇಲ್ಲ, ಅಂದರೆ ನೀವು ಮನಸ್ಸು ಬಿಚ್ಚಿ ಇವ್ರ ಜೊತೆಗೆ ಹೊಂದ್ಕೊಳಂಗಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಐತೆ. ಸೊ ಇದೆಲ್ಲ ಹೇಳ್ತಿರೋದೆಲ್ಲ ನಿಮ್ದು ಇಲ್ಲಿ ಮಟ್ಟ ರೀಡಿಂಗ್ ನೋಡಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದು ನಿಮ್ಗೆ ರೆಸನೇಟ್ ಆತ ಇಲ್ಲಿ ಮಟ್ಟ ಅಂದರೆ ಮುಂದೆ ಏನು ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ, ಈ ರಿಲೇಷನ್ಶಿಪ್ ಬಗ್ಗೆ ಅಂತ ಹೇಳಿದಾಗ ಇದು ಸರಿ ಇತ್ತಂದ್ರೆ ಮುಂದಿಂದು ಸರಿ ಇರ್ತದೆ. ಇದು ನಿಮ್ಗೆ ರೆಸನೇಟ್ ಆಗಿಲ್ಲ ಅಂದರೆ ಇನ್ನೊಂದು ಅದನ್ನು ಸೆಲೆಕ್ಟ್ ಅದನ್ನು ನೋಡಿರಿ. ನೀವೇ ಇದನ್ನು ಎಂಡ್ ಮಾಡಕ್ಕೆ ಹೊಂಟಿರಿ ಅಂತಲೇ ಅನ್ನಿಸ್ತಾ ಇತ್ತು ಅವರಿಗೆ. ಸೊ ಎಂಡ್ ಆಗಿಬಿಡ್ತೈತೆ ಮೇಡಮ್ ಅಂತ ನೀವು ಕೇಳಿದ್ರಿ ಅಂದ್ರೆ, ಸೊ ಇನ್ನು ಮುಂದೆ ಇನ್ ಫ್ಯೂಚರ್ ಈ ರಿಲೇಷನ್ಶಿಪ್ಪಿಗೆ ಸೊ ನೀವು ಓಪನ್ ಅಪ್ ಆಗ್ತೀರಿ ಅಂತ ಅವ್ರಿಗೆ ಒಂದು ನಂಬಿಕೆ ಐತಿ. ಇಲ್ಲಿ ಒಂದು ಈಕ್ವಲ್ ಆ್ಯಂಡ್ ಟೇಕ್ ಎನರ್ಜೀಸ್ ಎಕ್ಸ್ಚೇಂಜ್ ಆಗ್ತಾವೆ ಅಂತಲೂ ಅವ್ರಿಗೆ ಐತಿ. ಈಕ್ವಲ್ ಎನರ್ಜಿ ಎಕ್ಸ್ಚೇಂಜ್ ಅಂದರೆ ಅವ್ರು ಕೂಡ ಒಂದು ಪ್ರೀತಿ ವಿಶ್ವಾಸಕ್ಕೆ ನೀವು ಅದಕ್ಕೆ ಸ್ಪಂದಿಸ್ತೀರಿ, ಅಂದರೆ ಓಪನ್ ಅಪ್ ಆಗಿ ನೀವು ಮಾತಾಡೋದು ಕಲಿತೀರಿ ಅಂತ ಅವ್ರಿಗೆ ಇನ್ನೂ ನಂಬಿಕೆ ಐತಿ. ಇದಕ್ಕೆ ಹೊಸ ಬಿಗ್ನಿಂಗ್ ನಿಮ್ಮ ಜೊತೆಗೆ ಮಾಡಬಹುದು. ಈ ಒಂದು ಹೊಸ ವ್ಯಕ್ತಿಯಾಗಿ ನಿಮ್ಮನ್ನು ನೋಡಬಹುದು. ನಿಮ್ಮೊಳಗೆ ಏನೀಗ ನೀವು ಒಂಥರ ವಯಸ್ಸಿಗೆ ಮೀರಿದ ಅನುಭವಿಸ್ತಿರೋ ಇದ್ದಂಗೆ ಅದಿರಲ್ಲ ಈಗ ಇಲ್ಲ. ಅದು ರಿಲೇಷನ್ಶಿಪ್ ಒಳಗೆ ಒಂದು ಸಣ್ಣ ಮಕ್ಕಳ ಎನರ್ಜಿನೂ ತರಬೇಕಲ್ಲ ನಾವು.
ಸೊ ಅದನ್ನು ಅವ್ರು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಿಮ್ಮ ಮೇಲೆ ಇನ್ನೂ ಹೋಪ್ಸ್ ಇಟ್ಟಾರೆ. ನೀವು ಮತ್ತೆ ವಾಪಸ್ ಒಂದು ಖುಷಿಯಾದ ಸೋಷಲೈಸ್ ಲೈಫಿಗೆ ಬರ್ತೀರಿ ಅಂತಲೇ ಅವರು ಯೋಚನೆ ಮಾಡ್ತಾರೆ. ಸೊ ಇಲ್ಲಿ ಹರ್ಮಿಟ್ ಕಾರ್ಡ, ಇಲ್ಲೇ ಪೇಜ್ ಆಫ್ ವಾಂಡ್ಸ್. ಎಷ್ಟು ಅಜಗಜಾಂತರ ಅಂದ್ರೆ ಇದು ಒಂದು ಅನುಭವಸ್ತ್ರದ್ದು, ಇದು ಸಣ್ಣ ಮಕ್ಕಳದ್ದು ಎನರ್ಜಿ. ಸೊ ಇಲ್ಲಿಂದ ಇಲ್ಲಿಗೆ ನೀವು ಟ್ರಾನ್ಸ್ಫರ್ ಆಗ್ತೀರಿ ಅಂತ ಅವರಿಗೆ ಅನ್ನಿಸ್ತದೆ. ಒಂದು ಖುಷಿಯಾಗಿ ನೀವು ಒಂದು ಸ್ಟೇಬಲ್ ಆಗಿ ಈ ರಿಲೇಷನ್ಶಿಪ್ ಒಳಗೆ ನೀವು ಇರಬಹುದು, ಅಂದರೆ ನಿಮ್ಮ ಜೊತೆಗೆ ಅವ್ರು ಇರಬಹುದು. ಅಂದರೆ ನೀವು ದೇ ಆರ್ ವೇಟಿಂಗ್. ಅವ್ರು ನಿಮ್ಮ ಸಲುವಾಗಿ ಕಾಯ್ತಾರೆ. ನೀವು ನಿಮ್ಮಿಂದ ದೂರ ಹೋಗೋಕೆ ಇಷ್ಟಪಡಲ್ಲ ಅವರು. ನೀವೆಷ್ಟೇ ಒಲ್ಲೆ ಅಂದರೂ ನಿಮ್ಮನ್ನು ಅವರು ನೀವು ಒಲಿಸಿ ನಿಮ್ಮನ್ನು ವಾಪಸ್ ಸೋಷಲೈಸ್ ಅಂದರೆ ನೀವು ಮತ್ತೆ ನಾರ್ಮಲ್ಲಿಗೆ ಬರಂಗೆ ಮಾಡ್ತಾರೆ. ನೀವು ಭಾಳ ಡಿಪ್ರೆಷನ್ನಾಗಿ ಹೋಗಿರ್ಬೋದು, ಭಾಳ ಬೇಜಾರೊಳಗೆ ಹೋಗಿರ್ಬೋದು. ಅದೆಲ್ಲ ತರಿಸಿ ಮತ್ತು ನಿಮ್ಮದು ವಯಸ್ಸಿಗೆ ತಕ್ಕಂಗೆ ನಿಮ್ಮನ್ನು ಒಂದು ಪ್ಲೇಫುಲ್ನೆಸ್ ಅಂತ ಏನು ಹೇಳ್ತೀವಲ್ಲ, ಅದು ರಿಲೇಷನ್ಶಿಪ್ ಒಳಗೆ ಅದನ್ನು ಅವರು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಅದನ್ನು ಅವರು ಕಾರ್ಯರೂಪಕ್ಕೆ ತರ್ತಾರೆ, ದೇವ್ರ ಪ್ರಯತ್ನನೂ ಮಾಡ್ತಾರೆ. ಸೊ ಈ ಕಾರ್ಡ್ ಒಳಗೆ ನಿಮ್ಗೆ ಏನು ರಿಲೇಷನ್ಶಿಪ್ಪಿಗೆ ಏನು ಒಂದು ಅಡ್ವೈಸ್ ಬಂದೈತಿ ಅಂದ್ರೆ, ಇಟ್ ಈಸ್ ಇಂಪಾರ್ಟೆಂಟ್ ರೈಟ್ ನೌ ಟು ಟೇಕ್ ಅ ಸ್ಟೆಪ್ ಬ್ಯಾಕ್ ಆ್ಯಂಡ್ ಸ್ಪೆಂಡ್ ಸಮ್ ಟೈಮ್ ಅಲೋನ್ ಇನ್ಸ್ಟೆಡ್ ಆಫ್ ಪ್ಲೇಸಿಂಗ್ ಯುವರ್ ಫೋಕಸ್ ಆನ್ ಅನದರ್. ನಾವು ಈಸ್ ದ ಟೈಮ್ ಟು ಗಿವ್ ಯುವರ್ ಸೆಲ್ಫ್. ಸೊ ಈ ರಿಲೇಷನ್ಶಿಪ್ ಒಳಗೆ ಇಲ್ಲಿ ಯಾಕಂದ್ರೆ ಭಾಳ ಸ್ಟಕ್ ಎನರ್ಜಿ ಬಂದೈತಿಲ್ಲ. ಸೊ ಈ ರಿಲೇಷನ್ಶಿಪ್ಪಿಗೆ ನಿಮ್ಗೆ ಏನು ಬಂದೈತಿ ಅಂದ್ರೆ ಒಂದು ಅಡ್ವೈಸ್ ಅಥವಾ ಗೈಡೆನ್ಸ್ ಏನಂದ್ರೆ, ಒಂದು ಸ್ಟೆಪ್ ಹಿಂದಿಡ್ರಿ. ಅಂದ್ರೇನು, ಸ್ವಲ್ಪ ಒಬ್ರಿಗೊಬ್ರು ಸ್ಪೇಸ್ ಕೊಟ್ಕೊಳ್ರಿ. ನಿಮ್ಮ ಅಂದರೆ ಒಬ್ಬೊಬ್ಬರು ಇರೋದು ಒಬ್ಬೊಬ್ರು ಜೀವನ ಮಾಡೋದಲ್ಲ, ಒಬ್ಬರೇ ಇದ್ದ ನಾ ಏನು ಸರಿ ಮಾಡ್ಕೋಬೇಕು, ಏನಿರಬೇಕು ನನ್ನೊಳಗೆ, ನಾ ಏನು ಸರಿ ಮಾಡ್ಕೋಬೇಕು, ನಾ ಯಾಕೆ ಬೇಜಾರಾಗೇನಿ, ನಮ್ಮೊಳಗೆ ನಾವು ನೋಡ್ಕೊಂಡಾಗ ಎದುರಿಗಿರೋರು ನಾವು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಇನ್ನು ಎದುರಿಗಿರೋರ ಮೇಲೆ ಭಾಳ ಫೋಕಸ್ ಮಾಡಕತ್ರಿ ಅಂದ್ರೆ ನಮ್ಮ ತಪ್ಪುಗಳು, ನಾವು ಹೋಗ್ತಿರೋ ದಾರಿಗಳು ತಪ್ಪವು. ಸೊ ನಿಮಗಾಗಿ ಸ್ವಲ್ಪ ಟೈಮ್ ಕೊಟ್ಕೊಳ್ರಿ ಅಂತ ನಿಮಗಿಲ್ಲೇ ಒಂದು ಗೈಡೆನ್ಸ್ ಬಂದಿರೋದು ಈ ರಿಲೇಷನ್ಶಿಪ್ನ ಸರಿ ಮಾಡ್ಕೊಳಕ್ಕಾಗಿ. ಈ ಅಡ್ವೈಸು ಮೋರ್ಲಿ ನನ್ನ ವ್ಯೂವರ್ಸಿಗಾಗಿನೇ ಅಂತ ಹೇಳ್ತಿದ್ದೀನಿ. ಯಾಕಂದರೆ ನೀವು ಭಾಳ ಸ್ಟಕ್ ಫೀಲ್ ಮಾಡ್ತಿದ್ದೀರಿ, ಭಾಳ ಬೇಜಾರೊಳಗದಿರಿ. ನಿಮ್ಮ ಮುಂದೆ ಏನೇ ಒಂದು ಖುಷಿದೊಂದು ಏನೇ ಇಟ್ಟರು ನೀವು ಅದನ್ನು ನೋಡೋಕೆ ತಯಾರಿಲ್ಲ ಅಂಥದ್ದೊಂದು ಎನರ್ಜಿ ನಿಮ್ದೈತಿ. ಸೊ ಅದನ್ನು ಸರಿ ಮಾಡ್ಕೊಳ್ರಿ, ಒಳ್ಳೇದಾಗ್ತೈತಿ ನಿಮ್ಮ ರಿಲೇಷನ್ಶಿಪ್ಪಿಗೆ ಇನ್ ಕಮ್ಮಿಂಗ್ ಡೇಸ್. ಓಕೆ, ಸೊ ಇದು ಯಾರು 66 ಅಥವಾ ಗ್ರೀನ್ ಕಲರ್ದು ಏಂಜಲ್ ಆರಿಸ್ಕೊಂಡಿದ್ರಿ ಅವರಿಗಾಗಿ. ಸೊ ನೆಕ್ಸ್ಟ್ ಪೈಲಿಗೆ ಹೋಗೋಣ. ಸೊ ಪೈಲ್ ನಂಬರ್ 2 ವೈಟ್ ಕಲರ್ ಏಂಜಲ್. ಒಂದು ಏನು ಅಬ್ಸರ್ವ್ ಮಾಡಿದ್ರಿ ಅಂತ ನಾ ಕೇಳಿದೆ ಆಗಲ್ಲ ನಿಮ್ಗೆಲ್ಲರಿಗೂ. ಸೊ ಇಲ್ಲಿ ನಾನು ರ್ಯಾಂಡಮ್ಲಿ ಕಾರ್ಡ್ ತೆಗ್ದಿದ್ದೆ, ಏನು ಸೆಲೆಕ್ಟ್ ಮಾಡಿ ಹುಡುಕಿ ತೆಗ್ದಿಲ್ಲ. ಸೊ ದಿಸ್ ಇಸ್ ದ ಗ್ರೀನ್ ಕಲರ್ ವಿತ್ ಫೆದರ್ಸ್ ಬಂದೈತಿ. ಸೊ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದಾಗೂ ಗ್ರೀನ್ ಬ್ಯಾಕ್ಗ್ರೌಂಡ್ ವಿತ್ ಗೋಲ್ಡ್ ಕಲರ್ ಅಥವಾ ಇದು ಏನೈತಿ ನೂಡ್ ಕಲರ್ ಐತಿದೆ. ಸೊ ಸೇಮ್ ಬಂತಿಲ್ಲೇ ಒಂದನೇ ಪೈಲ್ ಒಳಗೆ. ಸೊ ಇಲ್ಲಿ ಏನು ಕಾಮನ್ನಾಗಿ ಬಂತಂದ್ರೆ ಸೇವ್ ವಿತ್ ಫೆದರ್ಸ್ ಆ್ಯಂಡ್ ಇಲ್ಲಿ ಸೊ ಫೆದರ್ಸ್ ವಿತ್ ವೈಟ್ ಅಂದರೆ ಒಂದು ಬೆಳಕು ನಿಮಗೆ. ಇಲ್ಲೂ ಹಿಂದೆ ಬ್ಯಾಕ್ಗ್ರೌಂಡ್ ವೈಟ್ ಐತಿ. ಸೊ ನೀವು ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಕಾರಣ ನಿಮ್ಮ ಜೀವನಕ್ಕಾಗಿ ಒಂದು ಹೋಪ್ಸ್ ಇಟ್ಕೊಳ್ರಿ ಅಂತ ನಿಮಗೆ ಹೇಳ್ತಿದ್ದಾರೆ. ಸೊ ಒಂದನೇ ಪೈಲಿಗೆ ಏನು ಹೇಳೀನಿ, ಸೊ ರಿವೈಂಡ್ ಮಾಡಿ ನೋಡಿರಿ. ಸೊ 22 ನಂಬರ್ 4 ನಂಬರ್ ನಿಮ್ಗೆ ಇಂಪಾರ್ಟೆಂಟ್, ಅಥವಾ 22 ಅವರ್ಸ್ 4 ಅವರ್ಸ್ ನಿಮ್ಮ ಜೀವನಕ್ಕೆ ಏನಾದರೂ ಇಂಪಾರ್ಟೆನ್ಸ್ ಇರ್ಬೋದು ನೋಡಿರಿ. ಇಲ್ಲಿ ನಿಮ್ಗೆ ಏನು ಹೇಳ್ತದೆ ಅಂದರೆ, ನಿಮ್ಗೆ ನನ್ನ ವ್ಯೂವರ್ಸಿಗೆ ಇದನ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ, ನೀವು ಭಾಳ ಹೋಪ್ ಇಟ್ಕೊಂಡಿರ್ತೀರಿ ಜೀವನದಾಗ. ಏನೇ ಕಷ್ಟ ಬರಲಿ ಏನೇ ಬಿಡಲಿ ನಿಮ್ಮದು ಹೋಪ್ಸ್ ನೀವು ಬಿಡಲ್ಲ. ಜೀವನದಾಗ ಎಲ್ಲೋ ಬಿದ್ದಿದ್ರೂ ನಾವು ಎದ್ದು ಬಂದು ಮತ್ತೆ ಜೀವನ ಮಾಡ್ತೀನಿ ಅನ್ನೋವಂಥ ಮನಸ್ಥಿತಿ ನೀವು ಅದಿರಿ. ಯಾವಾಗಲೂ ನಿಮ್ಮನ್ನು ನೀವು ಅಪ್ಡೇಟ್ ಮಾಡ್ಕೊತಿರ್ತೀರಿ ಅಂಥ ಮನಸ್ಥಿತಿ ಇದ್ದರೆ ಪ್ಯೂರ್ ಹಾರ್ಟೆಡ್ ಅದಿರಿ ಅನ್ನಿಸೋದಿಲ್ಲ. ಸರೆಂಡರ್ ಬುದ್ಧಿ, ಸರೆಂಡರ್ ಆಗಿರಿ ನೀವು. ಅಂದರೆ ದೇವರಿಗೆ ನಾನು ಶರಣಾಗತಿ ಆಗಿಬಿಟ್ಟೇನಿ, ಏನೇ ಬರಲಿ ಏನೋ ಒಂದು ದಾರಿ ಕಾಣ್ತೈತಿ ಅನ್ನೋ ಮನಸ್ಥಿತಿ ಅದರಿ. ಇದ್ರ ಅಪೋಸಿಟ್ ಇದ್ದವರೇ ಇರ್ಬೋದು, ನಂದು ಏನೂ ಇಲ್ಲೇ ಇಲ್ಲ ಜೀವನದಾಗ ಅಂತಂದು ಅಂಥವ್ರಿಗೆ ಏನಂದ್ರೆ ಸೊ ಹೋಪ್ಸ್ ಕಳ್ಕೊಬೇಡ್ರಿ ಅಂತ ನಂಬಿಕೆ ಇಟ್ಕೊಳ್ರಿ, ಸರೆಂಡರ್ ಆಗೋದನ್ನ ಕಲೀರಿ.
ಸೊ ನಿಮ್ಮ ವ್ಯಕ್ತಿ ಹಿಂದೆ ಮೊದಲಿನ ಬಗ್ಗೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರೆ, ಈಗೇನು ಯೋಚನೆ ಮಾಡ್ತಾರೆ, ಸೊ ಮುಂದೆ ಏನು ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ, ಈ ರಿಲೇಷನ್ಶಿಪ್ ಬಗ್ಗೆ ನೋಡೋಣ. ಓ ವೈ ಯಾಕೆ ಹೇಳಕ್ಕೆ ಇಷ್ಟ ಇಲ್ಲ. ಸೊ ಹೋಪ್ 22 ನಂಬರ್ ವೈಟ್ ಫೀರಿ ಯಾರು ಸೆಲೆಕ್ಟ್ ಮಾಡ್ಕೊಂಡಾರ ಅವ್ರ ವ್ಯಕ್ತಿ, ಅವ್ರ ಬಗ್ಗೆ ಹಿಂದೆ ಮತ್ತು ಹಿಂದೆ ಮುಂದೆ ಏನು ಯೋಚನೆ ಮಾಡ್ತಾರೆ. ಪೇಜ್ ಆಫ್ ಕಪ್ಸ್ ಇನ್ ರಿವರ್ಸ್, 4 of wands in reverse, and the world. Clarify page of cups in reverse, death in reverse. Clarify 4 of wands, 6 of, clarify the world. ಸೊ 2 ಮೇಜರ್ ಅರ್ಕನ ಬಂದು ನಿಮ್ಮ ರೀಡಿಂಗ್ ಒಳಗಿಲ್ಲ. ನಿಮ್ಮ ವ್ಯಕ್ತಿ ನಿಮ್ಗೆ ಅಪಾಲಜಿ ಕೇಳಬೇಕು ಅಂತ ಅನ್ಕೊತಾರ, ಅಥವಾ ನೀವೇ ವಾಪಸ್ ಒಬ್ರಿಗೊಬ್ರು ಒಟ್ಟು ಅಪಾಲಜಿ ಕೇಳ್ಕೊಬೇಕು, ತಪ್ಪಾತು ನಂದು, ಸಾರಿ ಅಂತ ಎಕ್ಸ್ಪೆಕ್ಟೇಷನ್ ಐತಿ ರಿಲೇಷನ್ಶಿಪ್ ಒಳಗೆ ಭಾಳ. ಯಾಕಂದ್ರೆ ಅವ್ರಿಗೆ ಅನಿಸ್ತೈತಿ ನೀವು ಅವ್ರಿಗೆ ಮೋಸ ಮಾಡಿಬಿಟ್ಟಿರಿ, ಅವ್ರಿಗೇನೋ ಸುಳ್ಳು ಹೇಳಿರಿ, ಅವ್ರಿಗೆ ಗೊತ್ತಿಲ್ಲಂಗೆ ನೀವು ಅವ್ರಿಗೆ ಗೊತ್ತಿಲ್ಲಂಗೆ ಕೆಲವೊಂದು ವಿಷಯಗಳನ್ನು ಮಾಡಿರಿ. ಅದು ಓನ್ಲಿ ಫಾರ್ ರಿಲೇಷನ್ಶಿಪ್ ಅಲ್ಲ, ನೀವು ಮೋಸ ಮಾಡಿರಿ, ಸುಳ್ಳು ಹೇಳಿರಿ ಅಂದರೆ ಯಾವುದೇ ವಿಷಯಕ್ಕೆ ಇರ್ಬೋದು. ಅದು ಈ ವ್ಯಕ್ತಿ ಬಿಟ್ಟು ಇನ್ನೊಬ್ಬರ ಜೊತೆಗೆ ಹೋಗಿರಿ ಅಂತಲೇ ಅರ್ಥ ಅಲ್ಲ. ಅವು ಸಣ್ಣ ಸಣ್ಣ ವಿಷಯನೂ ಕೆಲವೊಬ್ರಿಗೆ ನೀವು ಸುಳ್ಳು ಹೇಳಿರಿ ಅನ್ನಿಸತ್ತೆ. ನೀವು ಅವ್ರು ಒಳ್ಳೆ ಸಲುವಾಗಿನೇ ಅಥವಾ ಈ ರಿಲೇಷನ್ಶಿಪ್ಪಿಗೆ ಒಳ್ಳೇದಾಗಲಿ ಅಂತ ನೀವು ಕೆಲವೊಂದು ವಿಷಯ ಏನು ಬಿಡು ಹೋಗಲಿ ಅಂತ ಬಿಟ್ಟಿರ್ಬೋದು. ಬಟ್ ಅವ್ರಿಗೆ ಅನಿಸ್ತೈತಿ ನೀವು ಅವ್ರು ನನಗೆ ವಿಷಯಗಳನ್ನು ಮುಚ್ಚಿಟ್ಟು, ನೀ ನನ್ನ ಕಡೆಯಿಂದ ಮುಚ್ಚಿಟ್ಟು ರಿಲೇಷನ್ಶಿಪ್ ಒಳಗೆ, ಸೊ ನೀ ಸಾರಿ ಕೇಳಿ ಬಂದ. ಓಕೆ, ಅಂಥದ್ದೊಂದು ಮನಸ್ಥಿತಿ ನಿಮ್ಮ ವ್ಯಕ್ತಿದ ಐತಿ ಈಗ. ಸೊ ಮೊದಲು ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಿದ್ರು ಅಂದ್ರೆ, ಈ ರಿಲೇಷನ್ಶಿಪ್ ಒಳಗೆ ನೀವು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅವರಿಗೆ. ಇದನ್ನು ಎಂಡ್ ಮಾಡಿದ್ರಿ ನೀವಾಗಿ ನೀವು. ಅವ್ರು ಎಷ್ಟೇ ನಿಮಗೊಂದು ಕಾಳಜಿ ತೋರಿಸಿದ್ರು ಮಾಡಿದ್ರು, ನೀವು ಇದಕ್ಕೆ ನೀವು ನಿಮ್ಮ ಜೀವನದೊಳಗೆ ನೀವು ಯಾರಾದರೂ ಕಳ್ಕೊಂಡಿರ್ಬೋದು. ಕಹಿ ಘಟನೆಗಳು ಭಾಳ ಮನಸ್ಸಿಗೆ ಘಾತ ಆಗಂತ ಕಹಿ ಘಟನೆ ನಿಮ್ಮ ಜೀವನದಾಗ ಆಗಿರ್ಬೋದು. ಹಾಗಾಗಿ ಈ ವ್ಯಕ್ತಿದ ನೀವು ಏನೇ ಅವ್ರು ನಿಮಗೆ ಮಾತಾಡ್ಸಿದ್ರೆ ಆಯ್ತು, ಏನೋ ನಿಮ್ಗೊಂದು ಕಂಪ್ಯಾಷನ್ ತೋರಿಸಿದ್ರು, ನಿಮ್ಗೆ ಸಮಾಧಾನ ಮಾಡೋಕ್ಕೆ ಬಂದ್ರೆ ನೀವು ಅದಕ್ಕೆ ಏನೋ ನೀವು ರೆಸ್ಪಾಂಡ್ ಮಾಡೋ ಅಂಥದ್ದು ಎನರ್ಜಿ ಇದ್ದಿದೆಯಲ್ಲ ನಿಮ್ಮ ಹತ್ರ. ಸಣ್ಣ ಮಕ್ಳು ಹಠ ಮಾಡ್ತಾರಲ್ಲ, ನನ್ನ ಹತ್ರ ಬರಬೇಡ ಅಳೋದು ಕರೆಯೋದು, ಎಮೋಷ್ನಲಿ ಭಾಳ ಡ್ರೈನ್ ಆಗಿದ್ರಿ ಅಂತ ಅವ್ರಿಗೆ ಅನ್ನಿಸತಿ. ಕಳೆದು ಹೋದಂಥ ನಿಮ್ಮದು ದಿನಗಳು ಏನಾಗ್ಯಾವಲ್ಲ ಅದರೊಳಗೆ ಭಾಳ ಸ್ಟಕ್ ಆಗಿಬಿಟ್ಟಿರಿ. ಅದರಿಂದ ಹೊರಗೆ ಬರೋಕ್ಕೆ ನೀವು ತಯಾರಿಲ್ಲ. ಈ ವ್ಯಕ್ತಿ ನಿಮ್ಗೆ ಫ್ಯಾಮಿಲಿ ಕಡೆಯಿಂದ ನಿಮ್ಗೇನಾದರೂ ಪ್ರಾಬ್ಲಮ್ಸ್ ಇರ್ಬೋದು ಅಂತ ಅವ್ರಿಗೆ ಅನ್ನಿಸ್ತತಿ. ಅದರೊಳಗೆ ಭಾಳ ಸಿಕ್ಕಾಕೊಂಡಿರಿ. ಕಪಲ್ಸ್ ಇಲ್ಲಿ ಇದ್ರಿ ಅಂದ್ರೆ ನೀವು ಮೋಸ್ಟ್ಲಿ ಡೈವರ್ಸಿಗೂ ಹೋಗಿರ್ಬೋದು ಕೆಲವೊಬ್ರು. ಈ ರಿಲೇಷನ್ಶಿಪ್ ನನಗೆ ಬೇಡ ಅಂತಲೇ ಕೆಲವೊಬ್ರಿಗೆ ನಿಮ್ಮ ವ್ಯಕ್ತಿಗೆ ಅನಿಸ್ತೈತಿ ನಿಮಗೆ ಬೇಡ ಅಂತಂದು. ನಿಮ್ದು ಹಳೆಯ ನೆನಪೊಳಗೆ ನೀವು ಭಾಳ ಸಿಕ್ಕಾಕೊಂಡಿರಿ, 100% ಸಿಕ್ಕಾಕೊಂಡಿರಿ. ಯಾಕಂದ್ರೆ ನಿಮ್ಮ ನೋವು ಅಷ್ಟು ಆಗಿದ್ವು. ಅದರಿಂದ ಅವ್ರು ಎಷ್ಟೇ ನಿಮ್ಮನ್ನ ಹೊರಗೆ ಬರ್ಸೋಕೆ ಟ್ರೈ ಮಾಡಿದ್ರು ನೀವು ಅದನ್ನು ನೆನೆಸ್ಕೊಂಡು ಆಗಿದ್ದ ಗಾಯ ಕರ್ಕೊಂಡು ಗಾಯ ಮಾಡ್ಕೊಂಡು ಅಳ್ತಾರಂತಾರಲ್ಲ, ಹಂಗೈತಿ ನಿಮ್ಮ ಮನಸ್ಥಿತಿ ಅಂತ ಅವ್ರಿಗೆ ಈಗ ಸದ್ಯಕ್ಕೆ ಫೀಲ್ ಆಗ್ತಾಯಿತ್ತು ಅವರಿಗೆ. ಇಲ್ಲಿ 4 and 6 ಬಂದವು ಇಲ್ಲಿ. ಸೊ ಮಿರರಿಂಗ್ ನಂಬರ್ಸ್ ಬಂದವು ರೋಮನ್ ಒಳಗೆ. ಅಂದ್ರೆ ಮಿರರಿಂಗ್ ನಂಬರ್ಸ್ ಬಂದಾಗ ಏನಾಗ್ತದೆ ಅಂದ್ರೆ ನಿಮ್ಮ ಜೀವನದ ಕೆಲವೊಂದು ಅವು ನಮ್ಮ ಮೇಲೆ ರಿಫ್ಲೆಕ್ಟ್ ಆಗ್ತಾವೆ. ನಮ್ಮ ಜೀವನೊಳಗೆ ಹೋಗಿದ್ದ ಘಟನೆಗಳು ನಮ್ಮ ಮೇಲೆ ಅವು ಪ್ರತಿಬಿಂಬಿಸ್ತಾವೆ ಅಂತೇವಲ್ಲ, ಹಂಗಾಗೈತಿ ನಿಮ್ಮ ಜೀವನ ಈಗ. ಹಾಗಾಗಿ ನೀವು ಹಳೇದನ್ನು ಭಾಳ ನೆನೆಸ್ಕೊತೀರಿ. ಹಂಗಂದು ಈ ವ್ಯಕ್ತಿನ ನೀವು ಇಷ್ಟಪಡಲ್ಲ ಅಂತಲ್ಲ, ಇಷ್ಟಪಡ್ತೀರಿ. ಬಟ್ ಅದನ್ನು ವ್ಯಕ್ತಪಡ್ಸೋಕಂದ್ರೆ ನಿಮಗೆ ಪೂರ ಪ್ರಮಾಣದಾಗ ಆಗಕತ್ತಿಲ್ಲ ಅಂತ ಅವ್ರಿಗೆ ಅನ್ನಿಸ್ತದೆ.
ಮೋಸ್ಟ್ಲಿ ನೀವು ಮದ್ವೆಗಿದ್ವಿ ನಿಮ್ಮದು ಫಿಕ್ಸ್ ಆಗಿತ್ತಂದ್ರೆ ಎಂಗೇಜ್ಮೆಂಟ ಮದುವೆ ಕಮಿಟ್ಮೆಂಟ್ಸ್ ನೀವು ಅದನ್ನೆಲ್ಲ ನನಗೆ ಬೇಡ ಅಂತ ಹೇಳಿರ್ಬೇಕು. ನನಗೀಗ ಸದ್ಯ ಬೇಡ, ನನಗೀಗ ಸದ್ಯ ಮನಸ್ಸಿಲ್ಲ, ನಾನು ಇನ್ನೂ ವಿಚಾರ ಮಾಡಬೇಕು, ನನಗೆ ಟೈಮ್ ಬೇಕು. ಬಟ್ ಈ ವ್ಯಕ್ತಿ ಏನದಾರಲ್ಲ ನಿಮ್ಗೆ ಏನು ನೀವು ಯಾರ ಬಗ್ಗೆ ಯೋಚನೆ ಮಾಡಿ ರೀಡಿಂಗ್ ನೋಡ್ತಿದ್ದೀರಿ ಆ ವ್ಯಕ್ತಿ ನಿಮ್ಮನ್ನು ಭಾಳ ಇಷ್ಟಪಡ್ತಾರೆ. ನಿಮ್ಮನ್ನು ಒಂದು ಸಣ್ಣ ಮಕ್ಕಳಂಗೆ ನಿಮ್ಮನ್ನು ಒಂದು ಟ್ರೀಟ್ ಮಾಡಬೇಕು ಅಂತಲೇ ಅವ್ರಿಗೆ ಅನಿಸ್ತದೆ. ಭಾಳ ಕಾಳಜಿ ಮಾಡ್ತಾರೆ ನಿಮ್ಮ ಬಗ್ಗೆ. ನಿಮ್ಗೆ ಆಲ್ರೆಡಿ ನಿಮ್ಗೆ ಅದು ಅನುಭವ ಒಳಗೆ ಬಂದಿರಬೇಕು. ನೀವು ಎಷ್ಟೇ ಆಟ ಮಾಡಿರಿ, ಎಷ್ಟೇ ಸಿಟ್ಟು ಮಾಡಿರಿ, ನೀವು ಎಷ್ಟೇ ಮಾತಾಡ್ಸೋದು ಬಿಡ್ರಿ, ಬಟ್ ಅವ್ರು ನಿಮ್ಮನ್ನು ಒಂದು ಸಣ್ಣ ಮಕ್ಕಳು ಹಠ ಮಾಡಿದಾಗ ಹೆಂಗೆ ಮಾತಾಡಿಸ್ತೇವಲ್ಲ ಹಂಗೆ ಸಮಾಧಾನ ನಿಮ್ಮನ್ನು ಮಾಡೇ ಮಾಡ್ತಾರೆ ಅವರು. ಸೊ ಇಲ್ಲಿ ಮಟನ ನಿಮ್ಮದು ಇದು ರೀಡಿಂಗ್ ನಿಮಗೆ ರೆಸನೇಟ್ ಆಗಿತ್ತಂದ್ರೆ ಕಮೆಂಟ್ ಮಾಡಿರಿ. ಯಾಕಂದ್ರೆ ಇಷ್ಟೆಲ್ಲ ರೆಸನೇಟ್ ಆಗಿತ್ತಂದ್ರೆ ನೆಕ್ಸ್ಟ್ ಏನು ಹೇಳ್ತೀನಿ ಅದು ನಿಮಗೆ ರೆಸನೇಟ್ ಆಗೇ ಆಗ್ತದೆ. ಸೊ ಈ ಫೈಲ್ ನಿಮಗೆ ರೆಸನೇಟ್ ಆಗಿಲ್ಲ ಅಂದರೆ ಇನ್ನೊಂದು ಫೈಲ್ ನೋಡಿರಿ. ಯಾಕಂದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಮುಂದೆ ಏನಾರು ಸ್ವಲ್ಪ ಹಿಚ್ಕಿಚ್ ಮಾಡಿದ್ರಿ ಅಂದ್ರೆ ಯು ಕ್ಯಾನ್ ಚೆಕ್. ಸೊ ನೆಕ್ಸ್ಟ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ನಿಮ್ಮ ವ್ಯಕ್ತಿ ಅಂದ್ರೆ ಯು ಆರ್ ದ ವರ್ಲ್ಡ್ ಫಾರ್ ದೆಮ್. ಅಂದ್ರೆ ನೀವೇ ಅವರ ಜಗತ್ತಾಗ್ತೀರಿ. ಅವ್ರು ಕಾಯ್ತಾರೆ, ನಿಮ್ಮ ಸಲುವಾಗಿ ಕಾಯ್ತಾರೆ. ನಾ ಕಾಯ್ತೇನೆ. ಈ ರಿಲೇಷನ್ಶಿಪ್ಪಿಗೆ ನಾ ಬೇಕಾದಷ್ಟು ಎನರ್ಜಿ ಹಾಕೇನೆ, ನಾ ಹಾಕ್ತೇನೆ. ಆ್ಯಂಡ್ ಐ ವಿಲ್ ವೇಟ್ ಫಾರ್ ನಿಮ್ಮ ಕಡೆಯಿಂದ ಹ್ಞೂ ಅಂತ ಅನ್ನಿಸ್ಕೊಂಡು ನಿಮ್ಮ ಕಡೆಯಿಂದ ಓಕೆ ಐ ಆಮ್ ವಿತ್ ಯು ನೀವು ಅನ್ಬೇಕನ್ನ ಅಲ್ಲಿ ಮಟನ ಅವರು ನಿಮ್ಮನ್ನು ವೇಟ್ ಮಾಡೋಕೆ ರೆಡಿ ಅದಾರ. ನಿಮ್ದು ಏನೇ ಇರಲಿ ನಾವು ಓದಬೇಕಾ, ಹಾಂ ನೀವು ಓದು, ನಾವು ವೇಟ್ ಮಾಡ್ತೇನೆ. ನನ್ನ ಮನೆಯೊಳಗೆ ಪ್ರಾಬ್ಲಮ್ಸ್ ಅದಾವೆ, ನಮ್ಮ ಮನೆಯಾಗ ಹೂ ಅನ್ನಂಗಿಲ್ಲ, ಓಕೆ ನಾವು ವೇಟ್ ಮಾಡ್ತೇನೆ. ಸರಿ ಮಾಡೋಲ್ಲ ಅವ್ರು ಹೂ ಅನ್ನೋ ಮಟ್ಟ ಕಾಯನ. ಓಕೆ, ದಿಸ್ ಈಸ್ ಅ ಎನರ್ಜಿ. ನಿಮ್ಮ ನೆಕ್ಸ್ಟ್ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೋ ನನ್ನ ವ್ಯಕ್ತಿ. ಸೊ ನಾನು ಈಗ ಹಿಂಗೆ ಮಾಡೋಕೆ ಅದನ್ನು ಬಿಟ್ಟು ಹೋಗ್ತಾರನ್ರಿ ಏನಾರ ನಿಮ್ಗೆ ಅನಿಸಿತ್ತಂದ್ರೆ ಇಲ್ಲ, ನೀವು ಅವರಿಗೆ ಜಗತ್ತಾಗ್ಬಿಟ್ಟಿರಿ. ಬೇಕಾದಾಗಲಿ ಅವರು ನಿಮ್ಮ ಸಲುವಾಗಿ ಆ್ಯಂಡ್ ಯು ಕಂಪ್ಲೀಟ್ ದೆಮ್. ಬಟ್ ಅದು ಯಾಕಂದ್ರೆ ನೀವು ವೇಟ್ ಮಾಡ್ತಾರವರು ನಿಮ್ಮನ್ನು ಇಷ್ಟಪಡ್ತಾರಲ್ಲ, ಬಟ್ ನೀವು ಇಲ್ಲಿ ಚೇಂಜ್ ಆಗಲೇಬೇಕು. ಯಾಕಂದರೆ ದ ವರ್ಲ್ಡ್ ಕಾರ್ಡ್ ಅಂತಂದ್ರೆ ನೀವು ವೇಟ್ ಮಾಡೋ ಮಟ್ಟ ಮಾಡ್ತಾರೆ, ಇಲ್ಲಾಂದ್ರೆ ಅದು ಮುಂದೆ ಹೋಗೋ ಚಾನ್ಸಸ್ ಭಾಳ ಇರ್ತಾವೆ. ಅಂದರೆ ಹೊಸ ಬಿಗ್ನಿಂಗ್ ಸ್ಟಾರ್ಟ್ ಆಗುವಂಥ ಕಾರ್ಡ್ ಅದು. ಒಂದು ನಿಮ್ಮ ಕಂಪ್ಲೀಟ್ ಆಗಬೇಕಿದೆ ರಿಲೇಷನ್ಶಿಪ್ಪು ಒಂದು. ಇಲ್ಲ ನೀವು ಹಿಂಗೆ ನಾ ಇಲ್ಲ ಆಗಂಗಿಲ್ಲ ನನಗೆ ಅನ್ಕೊಂತ ಕೂತ್ರಿ ಅಂದ್ರೆ ದೇ ವಿಲ್ ಮೂವ್ ಆನ್. ಯಾಕಂದ್ರೆ ಇಲ್ಲಿ ಪರ್ಸನ್ ವೇಟಿಂಗ್ ಎನರ್ಜಿ ಇದನ್ನು. ಹೌದಾ, ವೇಟಿಂಗ್ ಎನರ್ಜಿ ಎಷ್ಟಂತ ವೇಟ್ ಮಾಡ್ಬೋದು ಒಬ್ರು ಹೇಳ್ರು ನಾನು. ಸೊ ಇಲ್ಲಿ ಏನಂದ್ರೆ ನೀವು ನಿಮ್ಮ ಎನರ್ಜಿಸಿನ ಸ್ಟಕ್ ಆಗಿದ ಎನರ್ಜಿಯಿಂದ ಹೊರಗೆ ಬರ್ರಿ. ಹಳೇದನ್ನೆಲ್ಲ ಮರೆತು ಹೊಸ ಹೆಜ್ಜೆ ಇಡ್ರಿ ನೀವು. ಓಕೆ, ಹೆದರ್ಲಿಲ್ಲಂಗೆ. ಸೊ ನಿಮ್ಗೆ ಏನು ಈ ರಿಲೇಷನ್ಶಿಪ್ ಒಳಗೆ ನಿಮ್ಗೊಂದು ಗೈಡೆನ್ಸ್ ಅಡ್ವೈಸ್ ಏನು ಬಂದೈತೆ ನೋಡೋಣ. ವೆನ್ ಯು ಪಾಸ್ ಫ್ರಮ್ ದಿಸ್ ವರ್ಲ್ಡ್ ಯು ಟೇಕ್ ನಥಿಂಗ್ ವಿತ್ ಯು ಬಟ್ ಯುವರ್ ಸೋಲ್ ಆ್ಯಂಡ್ ದ ಮೆಮೊರೀಸ್ ಯು ಹ್ಯಾವ್ ಶೇರ್ಡ್ ವಿತ್ ದೋಸ್ ಯು ಲವ್. ಒತ್ತ ನೀವು ಈ ಜಗತ್ತು ಬಿಟ್ಟು ಹೋದಾಗ ಏನನ್ನೂ ತೊಗೊಂಡು ಹೋಗೋದಿಲ್ಲ. ನಿಮ್ಮ ಆತ್ಮ ಮತ್ತು ನೀವು ಕಲೆ ಹಾಕ್ಕೊಂಡಂತಹ ನಿಮ್ಮದು ನೆನಪುಗಳನ್ನು ಅಷ್ಟೇ ನಾವು ತೊಗೊಂಡು ಹೋಗೋದು. ಅದು ಎಂಥ ನೆನಪುಗಳು, ನಾವು ಯಾವ ಪ್ರೀತಿ ಪಾತ್ರರು ನಮ್ಮ ಜೀವನದಾಗ ಯಾರು ಬಂದಿರ್ತಾರೋ ಅವ್ರ ಜೊತೆಗೆ ಒಂದು ಒಳ್ಳೆ ಕ್ಷಣಗಳನ್ನ ಕಳೆದಿರ್ತೀವಲ್ಲ, ಒಂದು ಒಳ್ಳೆ ಟೈಮ್ ಕಳೆದಿರ್ತೀವಿ, ಅದನ್ನಷ್ಟು ನಾವು ತೊಗೊಂಡೋಗ್ಯವಂತ ತೊಗೊಂಡು ಹೋಗ್ಬೇಕು. ಬರೀ ಅವ್ರು ನೋವು ಮಾಡಿದ್ರು, ನನಗೆ ಅಳಿಸಿದ್ರು, ನನಗೆ ಬೇಜಾರು ಮಾಡಿದ್ರು, ನನಗೆ ಬ್ರೇಕಪ್ ಮಾಡ್ತು, ಬಿಟ್ಟು ಹೋದ್ರು, ಬರೀ ಇವನ್ನ ತೊಗೊಂಡು ಏನು ಹೋಗಿರಿ ಮತ್ತು ಮುಂದಿನ ಜನ್ಮಕ್ಕೆ ಅವ ಕ್ಯಾರಿವ್ ಆಗಕ್ಕೆ. ಸೊ ನೀವು ಹೊರಗಿಂದ ಬರ್ರಿ, ನಿಮ್ಗೆ ಎಷ್ಟು ಕರೆಕ್ಟ್ ಬಂದತ್ತದೆ. ಯಾಕಂದ್ರೆ ನೀವು ಭಾಳ ಸ್ಟಕ್ ಆಗಿರಿ ನಿಮ್ಮ ಈ ಲೈಫ್ ಒಳಗೆ ನನ್ನ ವ್ಯೂವರ್ಸ್. ಅದರಿಂದ ಹೊರಗೆ ಬರ್ರಿ. ಸೊ ಹೊರಗೆ ಬಂದು ಹೊಸ ಜೀವನನ ಸ್ಟಾರ್ಟ್ ಮಾಡಿರಿ. ಯಾಕಂದ್ರೆ ನಿಮಗಾಗಿ ಒಬ್ಬರು ಕಾಯ್ತಿದಾರ. ಒಬ್ರು ನಿಮಗಾಗಿ ಒಳ್ಳೇದಿದ್ದಾಗ ಒಂದು ಅಕಸ್ಮಾತ್ ನಿಮ್ಮ ಕಡೆದು ಏನಾದ್ರು ತಪ್ಪುಗಳಾಗಿದ್ರೆ ಒಂದು ಸಾರಿ ಕೇಳಿ ಸರಿ ಮಾಡ್ಕೊಳೋದ್ರಾಗ ಏನೂ ತಪ್ಪು ಇಲ್ಲ ಅಂತ ನನ್ನ ಅನಿಸಿಕೆ. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ನಿಮ್ಮ ವ್ಯಕ್ತಿ ಅಂದು ಇಂದು ಮುಂದೆ ಏನು ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಸಿಕ್ತು ಅನ್ಕೊತ ಇವತ್ತಿನ ರೀಡಿಂಗನ್ನು ಮುಗಿಸುವಂಥ ಸಮಯ. ಥ್ಯಾಂಕ್ ಯು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ.
ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.